ನ್ಯೂಸ್ ವರೆಗೆ ಮತ್ತು ಸ್ವಾಗತ. ಈ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಈ ಒಂದು ದಿನ ಅಂದರೆ ಇವತ್ತು ನಡೆದರೆ ಯಾವ್ಯಾವ ರೀತಿಯಾದಂಥ ಬದಲಾವಣೆಗಳಾಗ್ತವೆ, ಏರುಪೇರುಗಳಾಗ್ತಾ ಇದ್ದಾವೆ. ಬಹುತೇಕ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ನಿರೀಕ್ಷೆ ಇರತಕ್ಕಂಥದ್ದು. ಮತ್ತು ಈ ಸರ್ವೆನಲ್ಲಿ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನಗಳು ಬರಬೇಕಾದ್ರೆ ಕರ್ನಾಟಕದಲ್ಲಿ ಅನ್ನುವಂಥದ್ದು ಕೂಡ ಗಮನಿಸಬೇಕಾದಂಥದ್ದು. ಯಾಕಂತಂದರೆ 6 ಸ್ಥಾನ ಪಡೆದಂಥ ಕಾಂಗ್ರೆಸ್ ಈಗ 13 ಸ್ಥಾನ ಗಳಿಸುತ್ತೆ, ಅಂದರೆ 7 ಸ್ಥಾನಗಳು ಸಿಗ್ತಾ ಇದೆ. ಸೊ ಹಾಗಾಗಿ ಇಡೀ ಒಂದು ಸಮೀಕ್ಷೆಯ ಪ್ರಕಾರ ಒಂದು ವೇಳೆ ಇವತ್ತು ಚುನಾವಣೆ ನಡೆದರೆ ಇವತ್ತು ಕರ್ನಾಟಕದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಮತಗಳು ಬರ್ತವೆ ಅದನ್ನು ಕೂಡ ನೋಡ್ಕೊಂಡ್ಬರ್ಬೋದು. ಒಂದಷ್ಟು ಮಾಹಿತಿಗಳು ಕೂಡ ಇಲ್ಲಿದೆ. ಸೊ ವೀಕ್ಷಕರು ಕೂಡ ಸ್ಪಷ್ಟವಾಗಿ ಗೊತ್ತಾಗಲಿಲ್ಲ ಅನ್ನೋ ಕಾರಣಕ್ಕೆ ಲೆಕ್ಕಾಚಾರ ಯಾವ ರೀತಿ ಏರ್ಪೇರ್ ಆಗ್ತಾ ಇದೆ ಅಂದರೆ, ಸೊ ಇಲ್ಲಿ ನೋಡ್ತಾ ಇದ್ದೀವಿ ತಾವು ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಗೇನ್ ಆಗ್ತಾ ಇದೆ. ಅಂದರೆ ಭಾರತೀಯ ಜನತಾ ಪಕ್ಷ 39% ಓಟನ್ನು ಪಡ್ಕೊಳ್ಳುತ್ತೆ ಇವತ್ತು ಲೋಕಸಭಾ ಚುನಾವಣೆ ನಡೆದರೆ. ಸೊ ಇಲ್ಲಿ ಕಾಂಗ್ರೆಸ್ಸು 38% ಓಟನ್ನು ಪಡ್ಕೊಳ್ತಾ ಇದೆ. ಅಂದರೆ ಜುಲೈ ತಿಂಗಳಲ್ಲಿ ಇದೇ ಸರ್ವೆ ನಡೆದಾಗ ಆಗಲೂ ಕೂಡ 38% ಓಟೇ ಇತ್ತು. ಸೊ ಈಗಲೂ ಕೂಡ ಅದು 38% ಇದೆ, ಅದರಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ. ಆದರೆ ಭಾರತೀಯ ಜನತಾ ಪಕ್ಷ ಇಲ್ಲಿ 39 ಅಂದರೆ ಕಾಂಗ್ರೆಸ್ಗಿಂತ ಹೆಚ್ಚು 1% ಓಟನ್ನು ಇಲ್ಲಿ ಗೇನ್ ಮಾಡ್ಕೊಳ್ತಾ ಇದೆ. ಇನ್ನು ಜಾತ್ಯತೀತ ಜನತಾದಳ JDS 16% ಓಟನ್ನು ಇಲ್ಲಿ ಗೇನ್ ಮಾಡ್ಕೊಳ್ತಾ ಇದೆ. ಇನ್ನು ಇತರರು ಅದು KJP ಇರ್ಬೋದು, BSR ಇರ್ಬೋದು, ಅಥವಾ ಇಂಡಿಪೆಂಡೆಂಟ್ಸ್ ಇರ್ಬೋದು, ಸೊ ಅವರು ಒಟ್ಟು 7% ಓಟ್ ತಗೊಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕಾಂಗ್ರೆಸ್ಗಿಂತ ಭಾರತೀಯ ಜನತಾ ಪಕ್ಷ 1% ಓಟನ್ನು ಹೆಚ್ಚಾಗಿ ಪಡ್ಕೊಳ್ತಾ ಇದೆ. ಇದು ಈ ಒಂದು ಸಮೀಕ್ಷೆಯಲ್ಲಿ ಕಂಡು ಬಂದಿರತಕ್ಕಂಥ ಒಂದು ವೋಟ್ ಶೇರ್. ಇನ್ನು ಕರ್ನಾಟಕ ವಿಧಾನಸಭಾ ಚುನಾವಣೆ ಏನು 2013 ಒಂದು ವಿಧಾನಸಭಾ ಚುನಾವಣೆ ನಡೀತು. ಸೊ ಮೇ ತಿಂಗಳಲ್ಲಿ ಬಂದಂಥ ಫಲಿತಾಂಶದಲ್ಲಿ ಬಂದಂಥ ಶೇಕಡಾವಾರು ಮತಗಳನ್ನು ನೋಡ್ತಾ ಇದ್ರೆ ಭಾರತೀಯ ಜನತಾ ಪಕ್ಷ ಸೊ ಅತ್ಯಂತ ಹೀನಾಯವಾಗಿ ಸೋಲು ಕಂಡಿತು. ಸೊ ಆಗ ಅದು ಪಡ್ಕೊಂಡಂಥ ಶೇಕಡಾವಾರು ಮತ 20%, ಅಂದರೆ 14% ಕಳ್ಕೊಂಡಿದೆ. ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪಡೆದಂಥ 34%ಅಲ್ಲಿ 14% ಕಳ್ಕೊಂಡು ಮುಖಭಂಗ ಅನುಭವಿಸಿ ಇವತ್ತು ಪ್ರತಿಪಕ್ಷದಲ್ಲಿದೆ. ಸೊ ಆಗ 20% ಪಡ್ಕೊಂಡಿರ್ತಕ್ಕಂಥದ್ದು. ಸೊ ಆದರೆ ಈಗ ಅದು 39ಕ್ಕೆ ಹೋಗಿದೆ, ಅಂದರೆ 19% ಇನ್ಕ್ರೀಸ್ ಆಗಿದೆ ಅದರ ವೋಟ್ ಶೇರಲ್ಲಿ. ಸೊ ಕಾಂಗ್ರೆಸ್ ಪಕ್ಷ 37% ಪಡ್ಕೊಂಡಿದೆ ವಿಧಾನಸಭಾ ಚುನಾವಣೆಯಲ್ಲಿ, ಈಗ ಅದು 1% ಮಾತ್ರ ಇನ್ಕ್ರೀಸ್ ಆಗಿದೆ, ಅಂದರೆ 38%ಗೆ ಬಂದಿದೆ. ಸೊ ಜಾತ್ಯತೀತ ಜನತಾದಳ ವಿಧಾನಸಭಾ ಚುನಾವಣೆಯಲ್ಲಿ ಪಡೆದಿದ್ದು 20% ಮತಗಳಾದರೆ ಈಗ ಅದು 16% ಮತಗಳನ್ನು ಪಡಿತಾ ಇದೆ. ಅಂದರೆ 4% ಮೈನಸ್ ಆಗ್ತಾ ಇದೆ JDSಗೆ. ಅಂದರೆ ಇಲ್ಲಿ JDSಗೆ ಹೆಚ್ಚು ಲಾಸ್ ಆಗ್ತಾ ಇದೆ, 4% ಓಟ್ಗಳು ಹೋಗ್ತಾ ಇದೆ. ಇನ್ನು KJP ವಿಧಾನಸಭಾ ಚುನಾವಣೆಯಲ್ಲಿ 10ವರೆಯಿಂದ 11% ಮತಗಳನ್ನು ಪಡೆದಿತ್ತು. ಆದರೆ ಸದ್ಯದ ಸಮೀಕ್ಷೆಯಲ್ಲಿ KJP BSR ಬಗ್ಗೆ ಯಾವುದೇ ಪ್ರಸ್ತಾಪ ಆಗಿಲ್ಲ. ಅಲ್ಲಿ BJP 39% ಮಾತ್ರ ಪ್ರಸ್ತಾಪ ಆಗಿದೆ. ಸೊ KJP BSR ಉಳಿದ ಏನು 7% ಇದೆ ಸಮೀಕ್ಷೆಯಲ್ಲಿ, ಅದರಲ್ಲಿ ಅಡಕಾಗಬಹುದು. ಸೊ BSR ಕಾಂಗ್ರೆಸ್ ಕಳೆದ ವಿಧಾನಸಭಾ ಚುನಾವಣೆ 4% ಪಡೆದಿತ್ತು, ಇತರರು 8% ಓಟ್ಗಳನ್ನು ಪಡೆದಿದ್ರು. ಸೊ ಬಹುತೇಕ ಇಲ್ಲಿ ನಾವು ಗಮನಿಸುವಂಥದ್ದು BJPಯ ಶೇಕಡಾವಾರು 20% ವಿಧಾನಸಭೆಯಲ್ಲಿ ಪಡೆದಿದ್ದರೆ ಸೊ ಈಗ ಅದು 39ಕ್ಕೆ ಬಂದಿದೆ. ಕಾಂಗ್ರೆಸ್ 37% ವಿಧಾನಸಭೆಯಲ್ಲಿ ಪಡೆದಿದ್ದರೆ ಅದು ಈಗ 38ಕ್ಕೆ ಬಂದಿದೆ. JDS ಇಲ್ಲಿ 20 ಪಡೆದಿತ್ತು ವಿಧಾನಸಭೆಯಲ್ಲಿ, ಈಗ ಅದು 16ಕ್ಕೆ ಬರ್ತಾ ಇದೆ. ಬಹುತೇಕ ಈ ಸಮೀಕ್ಷೆಯಲ್ಲಿ ಈ ರೀತಿಯ ಒಂದು ಏರುಪೇರುಗಳು ಬಂದಿವೆ. ನಾನು ನನ್ನ ಪ್ಯಾನಲಿಸ್ಟಲ್ಲಿ ಚರ್ಚೆ ಮಾಡ್ತೀನಿ. ಪ್ರೊಫೆಸರ್ ರಾಧಾಕೃಷ್ಣ ಅವರೇ, ವಿಧಾನಸಭಾ ಚುನಾವಣೆ ತಾವು 37% ಪಡೆದಿದ್ರಿ. ಸೊ ಈಗ 1% ಇನ್ಕ್ರೀಸ್ ಆಗಿದೆ. ಆದರೆ BJPಯ ಏರಿದೆಯಲ್ಲ ಅದು 20 ಇದ್ದಿದ್ದು 39ಕ್ಕೆ ಹೋಗಿದೆಯಲ್ಲ. ಸೊ ಎಲ್ಲೋ ಒಂದು ಕಡೆ ವೋಟರ್ಸಲ್ಲಿ ಮೂಡ್ ಬದಲಾವಣೆ ಆಗ್ತಾ ಇದೆ. ನೀವು ಹೇಳ್ಬೋದು ಸಿದ್ದರಾಮಯ್ಯ ನಾಯಕತ್ವ ಭಾಳ ಕ್ಲೀನ್ ಆಗಿದೆ, ನಾವು ಭಾಳ ಒಂದು ಭದ್ರ ಸರ್ಕಾರ ಕೊಡ್ತಾ ಇದ್ವಿ, ಸುಭದ್ರ ಸರ್ಕಾರ ಇದೆ, ಸ್ಟೆಬಿಲಿಟಿ ಎಲ್ಲವೂ ಕೂಡ ಮಾತಾಡ್ತಾ ಇದ್ರಿ. ಎಲ್ಲೋ ಒಂದು ಕಡೆ ಲೋಕಸಭೆಯ ಚುನಾವಣಾ ಫ್ಯಾಕ್ಟರ್ನಲ್ಲಿ ಭಾಳ ಏರ್ಪೇರ್ ಆಗ್ತಾ ಇದೆ. ನಿಮ್ಮ ಲೆಕ್ಕಾಚಾರ ಉಲ್ಟಾಗ್ತಾ ಇದೆ. ಖಂಡಿತ ಆಗೋದಿಲ್ಲ. ಈಗ ಒಂದು ಕಡೆ ತಾವು ಸಮೀಕ್ಷೆ ತೋರಿಸ್ತು ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ ಅಂತ, ಪರ್ಸೆಂಟೇಜ್ ಆಫ್ ವೋಟ್ಸ್ನಲ್ಲಿ ಜಾಸ್ತಿ ಆಗಿದೆ, 37ರಿಂದ 38 ನಿಮ್ಮ ಸಮೀಕ್ಷೆ ಪ್ರಕಾರ. ಬಟ್ ಹಿಂದೆ ನಿಮ್ಮ ವಿಧಾನಸಭಾ ಚುನಾವಣೆಯಲ್ಲಿ 34% ವೋಟ್ ಬಂದಿತ್ತು, ಬಟ್ ನಿಮ್ಮ ಸೀಟ್ ಬಂದಿದ್ದು ಕೇವಲ 80. ಕರೆಕ್ಟು, ಅದನ್ನು ಒಪ್ಕೊಳ್ತೀನಿ ನಾನು. ಅದನ್ನು ಒಪ್ಕೊಳ್ತಾ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ KJP ಮತ್ತು BSR ಪಕ್ಷಗಳಲ್ಲಿ ಬಂದಿರುವಂಥ ಓಟ್ಗಳು ಅಲ್ಲಿ JDSಗೆ 16% ಆಗ್ತದೆ ಅಂತೇಳಿ 3 ಸೀಟನ್ನು ಕೊಡುವಂಥದ್ದು, 3 ಸೀಟ್ ಗೆಲ್ತಾರೆ ಅನ್ನುವಂಥದ್ದು. ಬಟ್ 28 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾರೆ, ಅದು ಮರಿ ಬರ್ತಾವೆ. 16% ಅಲ್ಲಿ 28 ಕ್ಷೇತ್ರಗಳಲ್ಲಿ JDS ಕ್ಯಾಂಡಿಡೇಟ್ ಇರ್ತಾರೆ, 16% ಅಲ್ಲಿ 3 ಸೀಟ್ ಗೆಲ್ತಾರೆ ಅನ್ನುವಂಥದ್ದು. ಇಲ್ಲಿ ಏನೋ ಒಂದು ಕಡೆ ತಾಳಮೇಳ ತಪ್ಪಿದೆ ಅಂತ ನನಗೆ ಅನಿಸುವಂಥದ್ದು. ನಮಗೆ ಉದಾಹರಣೆ ಹೇಳ್ಕೊಡ್ತೀನಿ ನಿಮಗೆ. ಈ ವೋಟ್ ಟ್ರಾನ್ಸ್ಫರ್ ಇದೆಯಲ್ಲ, KJP BJP BSR ನಾಯಕರು ಒಂದೇ ಮೂಲದಿಂದ ಬಂದಿರಬಹುದು. ಸೊ ಅದನ್ನು ಸೇರಿಸ್ತೀವಿ, ಆ ನಾಯಕರು ಒಂದೇ ಮೂಲದಿಂದ ಬಂದಿರಬಹುದು, ಆದರೆ ವೋಟರ್ಸ್ ಒಂದೇ ಮೂಲದಿಂದ ಬರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಅದು ವೋಟ್ ಟ್ರಾನ್ಸ್ಫರ್ ಕಂಪ್ಲೀಟ್ ಆಗಿ ಹೋಲ್ಸೇಲ್ ಆಗಿಬಿಡ್ತದೆ ಅಂತ ಹೇಳೋದು ಮಾರುಕಟ್ಟೆ ಸರಕಿನ ವಸ್ತು ಅಲ್ಲ. ಇದನ್ನು ಎಲ್ಲಿ ನೋಡಿದ್ದೀವಿ ಅಂತ ಹೇಳಿದರೆ ನಾವು ಬೆಂಗಳೂರು ರೂರಲ್ ಎಲೆಕ್ಷನ್ ಇತ್ತೀಚೆಗೆ ನಡೆದ ಬೆಂಗಳೂರು ರೂರಲ್ ಎಲೆಕ್ಷನಲ್ಲಿ BJP ಮತ್ತು JDS ಒಟ್ಟು ಸೇರಿ ಸುಮಾರು 1.5-2 ಲಕ್ಷ ವೋಟ್ಗಳ ಲೀಡ್ ಇತ್ತು. ಆದರೆ ವೋಟ್ ಟ್ರಾನ್ಸ್ಫರ್ ಆಗಲಿಲ್ಲ. ಮಾನ್ಯ ಅಶೋಕ್ ಅವರು ಕೂಡ ಪ್ರಚಾರ ಮಾಡಿದರು ಓಪನ್ ಆಗಿ. ಬಟ್ ಒಂದು ಮಂಡ್ಯದಲ್ಲಿ 5 ದಿವಸ ಪ್ರಚಾರ ನಡೆದದ್ದು,
ಸೋಕಾಳ್ ಭಿನ್ನಮತ ಇದೆ ಅಂತ ಪ್ರತಿಬಿಂಬಿತವಾಯಿತು. ಎಸ್ ಐ ಅಗ್ರಿ. ನಾನು ಒಪ್ಕೊಂಡೆ. ಆದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಅವರೇನು 28 ಸ್ಥಾನ ಗೆಲ್ಲುತ್ತೆ ಅಂತ ಕೊಡ್ತಾ ಇಲ್ಲ. ನೀವು ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಸೇರ್ಸ್ಕೊಳ್ಕೋಬೇಡಿ ಅದರಲ್ಲಿ. ನಾವು ಅಂದರೆ ಭದ್ರಕೋಟೆ ಅಂತ ಅನಿಸಿರುವಂಥ, ನಮ್ಮ ವೀಕ್ ಪ್ಲೇಸ್ ಅಂತ ಅನಿಸಿರುವಂಥ ಬೆಂಗಳೂರು ರೂರಲ್ ಮತ್ತು ಮಂಡ್ಯದಲ್ಲಿ ನಮಗೆ ವೀಕ್ ಆಗಿರುವಂಥ ಪ್ಲೇಸ್ ಅನಿಸಿರೋ ನಾವು ಗೆದ್ದ ಕಾರಣ ನಾವು ಇದನ್ನು ಆಲೋಚನೆ ಮಾಡಬೇಕು. ಕರಾವಳಿ ಬೆಲ್ಟ್ ಮತ್ತು ಮಲೆನಾಡು ಬೆಲ್ಟ್ ಇದೆಯಲ್ಲ, ಬಿ ಜೆ ಪಿಯ ಪರ್ಸೆಂಟೇಜ್ ಎಲ್ಲಿ ಹೋಗ್ತದೆ ಅಂತ ಹೇಳ್ತೀನಿ. ಕರಾವಳಿ ಬೆಲ್ಟ್ ಮತ್ತು ಮಲೆನಾಡು ಬೆಲ್ಟ್ನಲ್ಲಿ ಬಿ ಜೆ ಪಿಗೂ ಕಾಂಗ್ರೆಸ್ಗೂ ಮುಖಾಮುಖಿ ಆಗ್ತದೆ. ಓಲ್ಡ್ ಮೈಸೂರಿನಲ್ಲಿ JDSಗೂ ಕಾಂಗ್ರೆಸ್ಗೂ ಮುಖಾಮುಖಿ ಆಗ್ತದೆ. ಉತ್ತರ ಕರ್ನಾಟಕದಲ್ಲಿ ಬಿ ಜೆ ಪಿಗಲ್ಲ, ಸ್ವಲ್ಪ ಯಡಿಯೂರಪ್ಪನವರಿಗೂ ನಮಗೂ ಮುಖಾಮುಖಿ ಆಗ್ತದೆ. ಯಡಿಯೂರಪ್ಪ ನಾನು ಹೇಳುವಂಥ ಆರ್ಗ್ಯುಮೆಂಟ್ ಏನಂದರೆ, ಯಡಿಯೂರಪ್ಪನವರು ಬಿ ಜೆ ಪಿಯ ಜೊತೆ ಅವರ ಮಾತುಗಳನ್ನು ಕೇಳಿ ಅವರ ದಾಳ ಭಾಳ ಚೆನ್ನಾಗಿ ಹಾಕ್ತಾರೆ. ಅವರು ಸಂಪೂರ್ಣವಾಗಿ ಬಿ ಜೆ ಪಿ ಜೊತೆ ವಿಲೀನವಾದರೆ ವೋಟ್ ಟ್ರಾನ್ಸ್ಫರ್ ಆಗ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಇಂಥ ಗೊಂದಲದ ಪರಿಸ್ಥಿತಿಯಲ್ಲಿ ಬಿ ಜೆ ಪಿಯ ಯಡಿಯೂರಪ್ಪನವರು ತಮ್ಮ ಹೋಲ್ಡನ್ನು ಇಟ್ಟುಕೊಂಡಿದ್ದಾರೆ ಎಲೆಕ್ಟ್ರೇಟ್ ಹೇಳಕ್ಕೂ ಆಗೋದಿಲ್ಲ. ರವಿ ಅವರೇ, ಈಗ ಯಡಿಯೂರಪ್ಪ ಮೈನಸ್, ಶ್ರೀರಾಮುಲು ಮೈನಸ್ ಬಂದಿರತಕ್ಕಂಥ ಸಮೀಕ್ಷೆ ತಾವು ಹೇಳ್ತಾ ಇದ್ದೀರಿ, ಬಹುತೇಕ ಇದನ್ನು ಕೂಡ ಅಡಕ ಆಗಿದೆಯಾ ಅಥವಾ ಅವ್ರ ಮಾತುಗಳು, ಅವರ ಹೇಳಿಕೆಗಳು, ಅವರ ರಾಜಕೀಯ ನಿಲುವುಗಳಿದಾವಲ್ಲ, ನಾನು ಮೋದಿನ ಪ್ರಧಾನಿ ಮಾಡ್ತೀನಿ, ನನ್ನ BJP ಜೊತೆ ನಾನು ಸೇರಲ್ಲ, ನಾನು BJP ಜೊತೆ ಮೈತ್ರಿ ಮಾಡ್ಕೊಳ್ತೀನಿ, ಅವ್ರು ಒಪ್ಕೊಳ್ಳಿ ಬಿಡಲಿ. ಸೊ ಇದು BJPಗೆ ಬಂದಂಥ 39% ಮತಗಳ, ಅಥವಾ ಯಡಿಯೂರಪ್ಪ ಶ್ರೀರಾಮುಲು ಎಲ್ಲರೂ ನಿನ್ನೆ ರಾತ್ರಿ ಅನಂತಕುಮಾರ್ ಮನೇಲಿ ಮೀಟಿಂಗ್ಗಳಲ್ಲಿ ಆದವಲ್ಲ, ಯಡಿಯೂರಪ್ಪ ಬರೋಕೆ ಎಲ್ಲ ಧೂತ್ರು ಬರ್ತಾರೆ, ಜೈಟ್ಲಿ ಬರ್ತಾರೆ. ಸೊ ಬಹುತೇಕ ಎಲ್ಲ ಬೆಳವಣಿಗೆಯ ಒಟ್ಟು ರಿಸಲ್ಟ್ ಅಂತೇನು ಇಲ್ಲ, ಅದು ಮೀಟಿಂಗ್ ಆಗಿರ್ತಕ್ಕಂಥದ್ದು ನಿನ್ನೆ. ಬಹುಶಃ ನಿನ್ನೆ ಒಳಗೆ ನಿಮ್ಗಾಗಲೇ ಸಮೀಕ್ಷೆಗಳಾಗಿ ಇದಕ್ಕೆ ರಿಸಲ್ಟ್ ಬಂದಿತ್ತು. ಹಾಗಾಗಿ ಇದಾಗಲ್ಲ. ಅದ್ರ ಬಗ್ಗೆ ನಾನು ಹೇಳಿದೆ 1-2% ಯಡಿಯೂರಪ್ಪನವರು ಮೈನಸ್ ಮಾಡಿದ್ರಿಂದ 39 ಅದ್ರ ಮೈನಸ್ಸೇ ಆಗಿದೆ. ಅಂದ್ರೆ ಯಡಿಯೂರಪ್ಪ ಶ್ರೀರಾಮುಲು ನಿಮ್ಗೆ ಅಗತ್ಯ ಇಲ್ಲ ಹಾಗೆ ಅಂತ ಹೇಳ್ತಾ ಇಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಯಾರು ನಮ್ಮ ಸಿದ್ಧಾಂತಗಳಿಗೆ ಒಪ್ಪಿಕೊಂಡು ಸಹಕಾರವನ್ನು ಕೊಡ್ತಾರೆ, ಅವರ ಸಹಕಾರವನ್ನು ತೆಗೆದುಕೊಳ್ಳೋಕ್ಕೆ ಖಂಡಿತವಾಗಲೂ ನಾವು ಸಿದ್ಧವಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರುಗಳು ಆ ಪಕ್ಷದ ಪ್ರಾದೇಶಿಕ ಪಕ್ಷಗಳ ಜೊತೆ ಕೂತ್ಕೊಂಡು ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಆ ಹೊಂದಾಣಿಕೆಗಳು ನಡೀತಕ್ಕಂಥ ಸಾಧ್ಯತೆಗಳು ನಾವು ತಳ್ಳಿ ಹಾಕುವಂಗಿಲ್ಲ. ಹಾಗೇನಾದರೂ ಒಂದು ಪಕ್ಷ ಆ ಹೊಂದಾಣಿಕೆಗಳು ನಡೆದರೆ ಖಂಡಿತವಾಗಲೂ ಈಗ ತಮ್ಮ ಸಮೀಕ್ಷೆ ಪ್ರಕಾರ ಏನು 7% ಅದರ್ಸ್ ಅಂತ ಹೇಳಿ ತಾವು ತೋರಿಸಿದ್ದೀರಿ, ಇದು ಇನ್ನೂ ಆ್ಯಡ್ ಆಗಬಹುದು. ಬಿಜೆಪಿ ನಮ್ಮ ಸಮೀಕ್ಷೆ ಅಲ್ಲ, ಸಿ ವೋಟರ್ ಸಮೀಕ್ಷೆ ಅಲ್ಲ, ಆ ಸಮೀಕ್ಷೆನೇ ನಾನು ಹೇಳ್ತಾ ಇರೋದು. ಅದು ಇನ್ನೂ ಆ್ಯಡ್ ಆಗುತ್ತೆ. ಖಂಡಿತ ನಾನು ಚರ್ಚೆ ಮಾಡ್ತಾ, ಯಾಕಂದ್ರೆ ಸ್ವಿಂಗ್ ಆಗಿರ್ತಕ್ಕಂಥದ್ದು BJPಗೆ 14% ಅನ್ನೋದು ಗಮನಿಸಬೇಕಾಗುತ್ತೆ. 14% ಓಟ್ಗಳಲ್ಲ, 19% ಓಟ್ಗಳು, 20ರಿಂದ 39 ಹೋಗಿರ್ತಕ್ಕಂಥದ್ದು. ಸೊ ಬಹುತೇಕ ಮುಂದಿನ ದಿನಗಳಲ್ಲಿ KJP BSR ಅನ್ನೋಂಥದ್ದು ಏನಾದರೂ ಸೇರಿಕೊಂಡ್ರೆ ಅವ್ರ ಲೆಕ್ಕಾಚಾರ ಇನ್ನೂ ಕೂಡ ಹೆಚ್ಚು ಕಮ್ಮಿ ಆಗ್ಬೋದು. ಬಹುತೇಕ ಆ ರೀತಿಯ ಚರ್ಚೆಗಳು ಕೂಡ ಇದೆ. JDS ಭದ್ರಕೋಟೆ ಉಳಿದುಕೊಳ್ಳುತ್ತೆ ಅನ್ನುವಂಥದ್ದು, ಅದರ 16% ಓಟ್ಗಳು ಕೂಡ ಅದಕ್ಕೆ ಲಭ್ಯ ಆಗ್ತಾ ಇದೆ. ನಾನು JDS ಹಿರಿಯ ನಾಯಕರಂತ ಶಾಸಕ ದತ್ತ ಅವ್ರ ಕೂಡ ಜೊತೆ ಚರ್ಚೆ ಮಾಡ್ತಾ ಅದಕ್ಕಿಂತ ಮೊದಲು